ಆಗಿಲ್ಲ, ಸುಮ್ಮನೆ ಹಾಗೆ ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡು ವಿ ಆರ್ ಗೋಯಿಂಗ್ ಫಾರ್ ಬ್ರೇಕ್ಫಾಸ್ಟ್ ಇವಾಗ. ಸೊ ಇಲ್ಲಿನ ಬ್ರೇಕ್ಫಾಸ್ಟ್ ಸೆಟಪ್ ಇದು. ಬ್ರೇಕ್ಫಾಸ್ಟ್ನ ಇಲ್ಲಿ ಅವರ ರೂಫ್ ಮೇಲೆ ಅರೇಂಜ್ ಮಾಡಿದ್ದಾರೆ. ಸೊ ನಮಗೆ ಎಂಟೈರ್ ಫ್ರೆಂಚ್ ಕಾಲನಿ ವ್ಯೂ ಬರುತ್ತಿಲ್ಲಿ. ಆ್ಯಂಡ್ ಆಲ್ಸೋ ಈ ಸಿ ವ್ಯೂ ಬರುತ್ತೆ ನಮಗೆ. ಸಾರಿ, ನಾಟ್ ರೈಟ್ ನೌ, ಆಫ್ಟರ್ ಮೈ ಹಸ್ಬೆಂಡ್. ಇದು ನನ್ನ ಔಟ್ಫಿಟ್ ಆಫ್ ದ ಡೇ. ಟಾಪ್ JSS ಡಿಸೈನ್ ಸ್ಟುಡಿಯೋದು, ಶಾರ್ಟ್ಸ್ ಮ್ಯಾಕ್ಸ್ದು. ಇದು ನನ್ನ ಮಗಳ ಔಟ್ಫಿಟ್. ನಾನು ಆದಷ್ಟು ಅವ್ರ ಜೊತೆ ಮ್ಯಾಚ್ ಮಾಡ್ಕೋತೀನಿ. ಸೊ ಟೈಮ್ ಈಗ 10:15 ಆಗ್ತಿದೆ ಆಲ್ಮೋಸ್ಟು. ಆ್ಯಂಡ್ ನಾವು ಈ ಹೋಟೆಲಿಂದ ಚೆಕ್ಔಟ್ ಮಾಡ್ತಿದ್ದೀವಿ. ಫಾರ್ ಮೈ ಮೇಕಪ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾನು ಮೇಕಪ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ಅದು ಮೆಲ್ಟ್ ಆಗುತ್ತೆ ಅಂತ ನನಗೆ ಗೊತ್ತು. ಹಾಗಾಗಿ ಬರೀ ಸನ್ಸ್ಕ್ರೀನ್ ಹಚ್ಚಿದ್ದೀನಿ ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಬ್ಲಷ್ ಆ್ಯಂಡ್ ಲಿಪ್ಸ್ಟಿಕ್ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಬೇಸಿಕ್ಲಿ ದಿಸ್ ಈಸ್ ಮೈ ಬೇರ್ ಫೇಸ್. ಬಟ್ ಇಲ್ಲಿ ಪಾಂಡಿಚೇರಿಲಿ ತುಂಬ ಹ್ಯೂಮಿಡಿಟಿ ಇರೋದ್ರಿಂದ, ಜಾಸ್ತಿ ಸ್ವೆಟ್ ಆಗೋದ್ರಿಂದ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋಯಿಂಗಾಗಿ ಕಾಣಿಸುತ್ತೆ. ಸೊ ಮೇಕಪ್ ಅಷ್ಟು ಬೇಕಾಗೋದಿಲ್ಲ ನನಗೆ. ಅಫ್ಕೋರ್ಸ್ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಮತ್ತು ಪಿಗ್ಮೆಂಟೇಷನ್ಸ್ ಎಲ್ಲ ಕಾಣುತ್ತೆ. ಬಟ್ ವೇರ್ ಆನ್ ಅ ಹಾಲಿಡೇ, ಸೊ ಹೂ ಕೇರ್ಸ್. ಹಾಗೂ ಫೋಟೋಸಲ್ಲಿ ಚೆನ್ನಾಗಿ ಬರೋಲ್ಲ ಅಂದರೆ ಒಂದು ಶೇಡ್ಸ್ ಹಾಕ್ಕೊಂಬಿಟ್ರೆ ನಡೆಯುತ್ತೆ. ಸೊ ಬೇಡ ಬೇಡ ಬೇಡ. ಸರಿ ಕೂಚ. ಹೈಕೋರ್ಟ್ ಗೆಸ್ಟ್ ಹೌಸ್ ಅಂತ ಸಂಜದು ಕ್ರೇಜಿ ಆಗಿದೆ. ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕದಲ್ಲಿ ಇದೆ. ಇಲ್ಲಿ ಗೊತ್ತು ನನಗೆ. ಹೈಕೋರ್ಟ್ ಜಡ್ಜ್ ಆದರೆ ಬರ್ಬೋದು. ಇದೆಲ್ಲ ಹೊಸ ಕನ್ಸ್ಟ್ರಕ್ಷನ್ಸ್. ಹೌದಾ? ಸೊ ಇಲ್ಲಿನ ನಾಟ್ರ್ ಡ್ಯಾಮ್ ಚರ್ಚಿಗೆ ಬಂದಿದ್ದೀವಿ ನಾವಿವಾಗ. ಪಾಂಡಿ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಬೈ ಫುಟ್ ಎಕ್ಸ್ಪ್ಲೋರ್ ಮಾಡೋದೇ ಬೆಸ್ಟ್. ಬಿಕಾಸ್ ಆವಾಗ ನಿಮಗೆ ಎಲ್ಲ ಚೆನ್ನಾಗಿ ನೋಡ್ಬೋದು. ಇಲ್ಲಿ ವಾಕಿಂಗ್ ಟೂರ್ ಥರ ಮಾಡಿಕೊಂಡು ನಿಮಗೇನು ತುಂಬ ಸ್ಟ್ರೇನ್ ಆಗೋದಿಲ್ಲ. ಓನ್ಲಿ ಇಶ್ಯೂ ಅಂದರೆ ಇಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟಯರ್ಡ್ ಆಗ್ಬೋದು. ಬಟ್ ಓವರ್ ಆಲ್ ಇಟ್ಸ್ ಫೈನ್. ವಾಕಿಂಗ್ ಟೂರೇ ಬೆಸ್ಟ್ ಇಲ್ಲಿ ಪಾಂಡಿಚೇರಿಗೆ. ಪಾರ್ಕಿಂಗ್ ಸಿಗೋದು ತುಂಬಾ ಕಷ್ಟ. ನಾವು ಬಂದಿದ್ದೀವಿ ಸೇಂಟ್ ಬ್ಯಾಸಿಲಿಕಾ ಚರ್ಚ್. ಸೆರೆನಿಟಿ ಬೀಚ್ ಕಡೆಗೆ ಹೋದ್ವಿ. ಬಟ್ ಅದು ಯಾಕೋ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗೆ ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಬಂದು ನಾವು ಹೊರಟ್ವಿ ಈಡನ್ ಬೀಚ್ ಕಡೆಗೆ. ಸೊ ಈಗ ನಾವು ಬಂದಿದ್ದೀವಿ ಈಡನ್ ಬೀಚ್ ಅಂತ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಬೀಚ್ ಕಡೆಗೆ. ಬಟ್ ಇಲ್ಲೆಲ್ಲ ಫಿಶಿಂಗ್ ಎಲ್ಲ ಮಾಡ್ತಿದ್ದಾರೆ.
ಈ ಬೀಚಲ್ಲಿ ಸ್ಕೂಬಾ ಡೈವಿಂಗ್, ಸ್ನಾರ್ಕ್ಲಿಂಗ್ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಇದ್ದಾವಂತೆ. ಬಟ್ ನಾವು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಕ್ಯಾಫೆ ಇದೆ, ಇಲ್ಲಿ ನರ್ಸಿಂಗ್ ರೂಮ್ಸ್ ಇದೆ, ಟಾಯ್ಲೆಟ್ಸ್ ಇದೆ. ಸೊ ಫೆಸಿಲಿಟೀಸ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ತಿರೋಂಗೆ ಈ ಬೀಚ್ ತುಂಬ ಕ್ಲೀನಾಗಿದೆ, ಸಿಕ್ಕಾಪಡೆ ವೆಲ್ ಮೇಂಟೈನ್ಡ್ ಆಗಿದೆ. ಆ್ಯಂಡ್ ನಾನು ಕೇಳ್ಪಟ್ಟಿರೋಂಗೆ ಈ ಬೀಚಲ್ಲಿ ಕಮ್ಮಿ ಜನ ಬರೋದ್ರಿಂದ ಶೂಟ್ಸ್ ಕೂಡ ತುಂಬ ನಡೆಯುತ್ತಂತೆ. ಈ ಬೀಚಲ್ಲಿ ಕೋರಾದ ಬೀಚ್ ಕ್ಯಾಫೆ ಅನ್ನೋ ಒಂದು ಕ್ಯಾಫೆ ಇದೆ. ಸೊ ಇಲ್ಲಿನ ಮೆನ್ಯೂ ಕೂಡ ನಾನು ಹಾಕಿದ್ದೀನಿ, ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ನಮ್ಗೆ ಅಷ್ಟೊಂದೇನು ತಿನ್ನಬೇಕು ಅಂತ ಅನಿಸಿಲ್ಲ. ಸೊ ತುಂಬ ಬಿಸಿಲಿರೋದ್ರಿಂದ ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಇದು ನನ್ನ ಮಗಳ ಸನ್ ಹ್ಯಾಟ್, ಇಷ್ಟು ಕ್ಯೂಟ್ ಇದೆ. ಹಾಂ ಹೌದು. No boating. ಈಡನ್ ಬೀಚಲ್ಲಿ ಈ ಥರ ಸ್ಟ್ರೀಟ್ ಫುಡ್ ಕೂಡ ಮಾರ್ತಾರೆ. ಆ್ಯಂಡ್ ನಾವಿಲ್ಲಿ ಲಂಚಿಗೆ ಬಂದಿದ್ದೀವಿ. ಸೊ ನಾವು ತೊಗೊಂಡಿದ್ದು ಮ್ಯಾಗಿ ಆ್ಯಂಡ್ ಬ್ರೆಡ್ ಆಮ್ಲೆಟ್, ಬಿಕಾಸ್ ಇವೆರಡು ತುಂಬ ಸೇಫ್ ಆಪ್ಷನ್ಸ್. ಸೊ ಇವಾಗ ನಾವು ರೀಚ್ ಆಗಿದ್ದೀವಿ ನಮ್ಮ ಸೆಕೆಂಡ್ ಪ್ಲೇಸ್ ಆಫ್ ಸ್ಟೇ, ವಿಚ್ ಇಸ್ ಕ್ಲಬ್ ಮಹೇಂದ್ರ ಪಾಂಡಿಚೇರಿ. ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಸೊ ಕ್ಲಬ್ ಮಹೇಂದ್ರ ಅವ್ರದ್ದೇ ಅಂಡರ್ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ದಿಸ್ ಇಸ್ ವೈ ಐ ರಿಯಲಿ ಲೈಕ್ ಕಮಿಂಗ್ ಟು ಕ್ಲಬ್ ಮಹೇಂದ್ರ, ಬಿಕಾಸ್ ಅವರ ಆ್ಯಕ್ಟಿವಿಟೀಸ್ ಎಲ್ಲ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ದರೂ ವರ್ತ್ ಅನಿಸುತ್ತೆ. ಆ್ಯಂಡ್ ಪ್ರಾಪರ್ಟಿ ನೋಡಿದ್ರೆ ಎಕ್ಸ್ಟ್ರೀಮ್ಲಿ ಲಕ್ಸುರಿಯಸ್ ಪ್ರಾಪರ್ಟೀಸ್. ಇದು ಇವತ್ತಿನ ಆ್ಯಕ್ಟಿವಿಟೀಸ್, 20th March. ಸೊ ಪ್ಲೇ ಏರಿಯಾ ಫಾರ್ ಚಿಲ್ಡ್ರನ್. ಆ್ಯಂಡ್ ಅಲ್ಲಿ ನಂಗೆ ಪೂಲ್ ಕಾಣಿಸ್ತಿದೆ. ಗೋ ಕ್ಲೋಸರ್ ಆ್ಯಂಡ್ ಎಕ್ಸ್ಪ್ಲೋರ್ ಲೇಟರ್. ಸೊ ನಮ್ಮ ರೂಮ್ ಇದಾಗಿದೆ. ಸೊ ಇದು ನಮ್ಮ ರೂಮ್. ನಾವು ತೊಗೊಂಡಿರೋದು ಸ್ಟುಡಿಯೋ ಅನಿಸುತ್ತೆ. ಸ್ಟುಡಿಯೋ ಇದು. ಸಖತ್ ಸ್ವೆಟ್ಟಾಗಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಬಾತ್ರೂಮ್. ಆ್ಯಂಡ್ ಆಲ್ಸೋ ಇಲ್ಲಿ ನಮಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಹೀಗೆ ಹೇಳಿದ್ದು. ಸೊ ನಾನು ಮಗಳು ಬೀಚಿಗೆ ರೆಡಿಯಾಗಿ ಹೋಗ್ತಿದ್ದೀವಿ. ಸುಕೇಶ್ ಸ್ವಲ್ಪ ಹೊತ್ತಲ್ಲಿ ಜಾಯ್ನ್ ಆಗ್ತಾರೆ. ಇಲ್ಲಿ ಆ್ಯಕ್ಟಿವಿಟೀಸ್ ಕೂಡ ಇದೆ ಅಂತ ಹೇಳಿದ್ನಲ್ಲ, ದಿಸ್ ಈಸ್ ಒನ್ ಆಫ್ ದ ಆ್ಯಕ್ಟಿವಿಟೀಸ್, ವಾಲಿಬಾಲ್. ನನ್ನ ಮಗಳು ಬೀಚ್ಗೆ ಹೋಗೋಣ ಅಂದರೆ ವಾಪಸ್ ರೂಮ್ಗೆ ಹೋಗ್ತಾಳಪ್ಪ. ಟಾಡ್ಲರ್ಸ್ನ ಹ್ಯಾಂಡಲ್ ಮಾಡೋದು ಒಂದಲ್ಲ, ಒಲಿಂಪಿಕ್ ಸ್ಪೋರ್ಟ್ ಆಗಬೇಕು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಬಟ್ ಐ ಡೋಂಟ್ ನೋ ಯಾವ ಕಾನ್ಫಿಡೆನ್ಸಲ್ಲಿ ಟಾಡ್ಲರ್ಸು ರಾಂಗ್ ಡೈರೆಕ್ಷನಲ್ಲಿ ಓಡೋಗ್ತಾ ಇರ್ತಾರೆ. ಅವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ ಮದರ್ಸ್ಗೆ. ಆ್ಯಂಡ್ ಎಸ್, ಐ ಆಮ್ ಆಲ್ಸೋ ಒನ್ ಆಫ್ ದ್ಯಾಟ್ ಮದರ್. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ದ ಬೀಚ್. ಆ್ಯಕ್ಚುಲಿ ಬೀಚ್ಗೆ ಹೋಗೋದಕ್ಕೆ ಅಥವಾ ವಾಟರಲ್ಲಿ ಆಟ ಆಡೋದಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಐ ಆಮ್ ಅ ಥರೋ ವಾಟರ್ ಬೇಬಿ. ಆ್ಯಂಡ್ ಈಗ ನನ್ನ ಮಗಳನ್ನ ಕೂಡ ಅದೇ ಥರ ಮಾಡಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಚಿಕ್ಕ ವಯಸ್ಸಲ್ಲೇ ನೀರಿನ ಭಯನ ಹೋಗಿಸ್ಬಿಟ್ರೆ
ಹೋಗ್ತಾ ಹೋಗ್ತಾ ದೊಡ್ಡವರಾಗ್ತಾ ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ನನ್ನ ಪ್ರಕಾರ ಯಾವುದೇ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡಬಾರ್ದು ನನ್ನ ಮಗಳು. ಸೊ ದೊಡ್ಡವಳಾದಮೇಲೆ ನೀರು ಭಯ ಇದ್ದರೆ ಈ ಸ್ಕೂಬಾ ಡೈವಿಂಗ್, ಸ್ನಾರ್ಕ್ಲಿಂಗ್ ಅಂಥದ್ದೆಲ್ಲ ಮಾಡೋದಕ್ಕೆ ತುಂಬ ಹೆದರ್ಕೋತಾರೆ. ಸೊ ಈಗಲಿಂದಾನೇ ಸ್ವಲ್ಪ ಎಕ್ಸ್ಪೋಜರ್ ಕೊಟ್ಟರೆ ದೊಡ್ಡವಳು ಆಗ್ತಾ ಸ್ಕೂಬಾ ಡೈವಿಂಗ್ ಅಂಥದ್ದು, ಇಲ್ಲ ಅಂದರೆ ಜಸ್ಟ್ ಸ್ನಾರ್ಕ್ಲಿಂಗ್, ಇಲ್ಲಾಂದರೆ ಜಸ್ಟ್ ಬೇಸಿಕ್ ಸ್ವಿಮ್ಮಿಂಗ್ ಮಾಡೋದು, ಇಟ್ಸ್ ಅ ವೆರಿ ಗುಡ್ ಥಿಂಗ್. ಅದಕ್ಕೆ ನನಗಂತೂ ಸ್ವಿಮ್ಮಿಂಗ್ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮಗಳಿಗೂ ಅಷ್ಟೇ ಇಷ್ಟಪಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೌ ಇಟ್ ಗೋಸ್. ಫೋರ್ಸ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ, ಬಟ್ ರೈಟ್ ನಾವಂತೂ ಅವಳಿಗೆ ನೀರಲ್ಲಿ ಆಟ ಆಡೋದಂದರೆ ಇಷ್ಟ. ಬಟ್ ಸ್ವಿಮ್ಮಿಂಗ್ನ ಸ್ಪೋರ್ಟ್ಸ್ ಥರ ಇಂಟ್ರಡ್ಯೂಸ್ ಮಾಡಿದ್ರೆ ಇಷ್ಟಪಡ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ಇನ್ನೂ ನೋಡಬೇಕು, ಫ್ಯೂಚರಲ್ಲಿ ಗೊತ್ತಾಗುತ್ತೆ. Yes, those are flowers. ಇಲ್ಲಿ ಬೀಚ್ ಪಕ್ಕದಲ್ಲಿ ಚಾಟ್ಸ್ ಆ್ಯಂಡ್ ಸ್ನ್ಯಾಕ್ಸ್ನ ಸೆಟಪ್ ಮಾಡ್ತಿದ್ದಾರೆ. ಐ ಥಿಂಕ್ ಇಟ್ ಶುಡ್ ಬಿ. ಆ್ಯಂಡ್ ಆಲ್ಸೋ ಇಲ್ಲಿ ಬೀಚ್ ಟಾಯ್ಸ್ ಅಂತ ಹಾಕಿದ್ದಾರೆ. ಐ ಥಿಂಕ್ ಯು ಕ್ಯಾನ್ ರೆಂಟ್ ಬೀಚ್ ಟಾಯ್ಸ್, ಬಟ್ ನಾನು ನನ್ನದೇ ಟಾಯ್ಸ್ನ ತೊಗೊಂಬಂದಿದ್ದೀನಿ. 260. So we are here at the beach now. ಇಲ್ಲೇ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಐ ಡಿಸೈಡೆಡ್ ಟು ಕೀಪ್ ಇಟ್ ಸಿಂಪಲ್. ಈ ಬಾಡಿ ಸೂಟ್ ಮತ್ತು ಜೀನ್ಸ್ ಪ್ಯಾಂಟ್ ಹಾಕೋತಾ ಇದ್ದೀನಿ. ಬಟ್ ಐ ಆಮ್ ಗೋನಾ ಡು ಮೈ ಮೇಕಪ್ ನೌ ರಿಯಲಿ ಕ್ವಿಕ್. ಸೊ ಇದು ನನ್ನ ಮೇಕಪ್ ಆ್ಯಂಡ್ ಆಲ್ಸೋ ಹೇರ್ ತುಂಬ ಕರ್ಲಿ ಆಗಿದೆ. ಆ್ಯಕ್ಚುಲಿ ಹ್ಯೂಮಿಡ್ ಇರೋ ಜಾಗಕ್ಕೆ ಬಂದರೆ ಕರ್ಲಿ ಹೇರ್ ಇರೋದು ಇನ್ನೂ ಜಾಸ್ತಿ ಕರ್ಲ್ಸ್ ಆಗುತ್ತೆ, ಫ್ರಿಝಿ ಆಗುತ್ತೆ. ಬಟ್ ನಾನು ಕಂಡೀಷ್ನರ್ ಯೂಸ್ ಮಾಡಿ ಸ್ವಲ್ಪ ಡೀಫ್ರೀಸ್ ಮಾಡ್ಕೊಂಡಿದ್ದೀನಿ. ಬಟ್ ಆದರೂ ಸ್ವಲ್ಪ ಫ್ರಿಝಿ ಇರೋದಿದ್ದೇ ಇದೆ. ಬಟ್ ಎನಿವೇಸ್ ದಿಸ್ ಇಸ್ ಮೈ ಎಂಟೈರ್ ಲುಕ್. ಈ ಮಿನಿ ಲಿಪ್ಸ್ಟಿಕ್ಸ್ ತೊಗೊಂಡ್ರೆ ಒನ್ ಮೇನ್ ಪ್ರಾಬ್ಲಮ್ ಏನಂದರೆ ಬೇಗ ಲಿಪ್ಸ್ಟಿಕ್ ಸ್ಟಿಕ್ ಮುರಿದೋಗುತ್ತೆ. ಸೊ ತುಂಬ ಡೆಲಿಕೇಟಾಗಿ ಯೂಸ್ ಮಾಡಬೇಕು. ನಾನು ಡೆಲಿಕೇಟಾಗಿ ಯೂಸ್ ಮಾಡದೇ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಮಿನಿ ಲಿಪ್ಸ್ಟಿಕ್ಸ್ನ ಮುಟ್ಟಾಕೊಂಡಿದ್ದೀನಿ. ಬಟ್ ಯೂಸ್ ಆಗೇ ಆಗುತ್ತೆ. ಸೊ ಐ ಆಮ್ ಜಸ್ಟ್ ಕಂಟಿನ್ಯೂ ಟು ಯೂಸ್ ಇಟ್. ಸೊ ಇದು ನನ್ನ ಔಟ್ಫಿಟ್ ಫಾರ್ ದ ನೈಟ್. ಇಲ್ಲೆಲ್ಲೂ ಲೈಟಿಂಗ್ ಇಲ್ಲ. ಬಟ್ ಸೊ ಬೀಚಿಗೆ ಹೋಗಿದ್ವಿ ಇವತ್ತು. ಅದಾದ ನಂತರ ಪೂಲಿಗೆ ಕೂಡ ಹೋಗಿದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಈಗ ಡಿನ್ನರಿಗೆ ಹೋಗ್ತಿದ್ದೀವಿ. ಸೊ ಫಿನ್ಸ್ ಅನ್ನೋ ರೆಸ್ಟೋರೆಂಟ್ ಇಲ್ಲಿ ಕ್ಲಬ್ ಮಹೀಂದ್ರ ಅವ್ರದ್ದೇ ಇನ್ಹೌಸ್ ರೆಸ್ಟೋರೆಂಟ್ ಇದೆ. ಅದು ಸೀ ಫುಡ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದನ್ನೇ ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀವಿ. ಇಟ್ಸ್ ಬಫೆ. ಸೊ ಲೆಟ್ಸ್ ಗೋ ಸಿ ಸ್ಪ್ರೆಡ್ ಹೇಗಿದೆ ಅಂತ. ಬಾ ಚಿನ್ನ ಹೋಗೋಣ. ಸೊ ಇದೆ ಫಿನ್ಸ್ ಅನ್ನೋ ರೆಸ್ಟೋರೆಂಟ್. ಸೊ ಇದು ಫಿನ್ಸಿನ ಸೆಟಪ್. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಆಲ್ಸೋ ಕ್ಯಾಂಡಲ್ ಲಿಟ್ ಡಿನ್ನರ್ ಥರ ಮಾಡ್ತಾರೆ. ಇಲ್ಲಿ ಸ್ಟಾರ್ಟರ್ಸ್ ತಿಂದಾದ್ಮೇಲೆ ಅಲ್ಲಿ ಎದುರುಗಡೆ ನಿಮ್ಗೇನು ಕಾಣಿಸ್ತಿದೆ ಕ್ಲಬ್ ಮಹೀಂದ್ರ ಮೇನ್ ಫುಡ್ ಹಾಲಲ್ಲಿ ಮೇನ್ ಕೋರ್ಸ್ ಸರ್ವ್ ಮಾಡ್ತಾರೆ. ಇಲ್ಲಿ ಬರೀ ಸ್ಟಾರ್ಟರ್ಸ್ ಸರ್ವ್ ಮಾಡ್ತಾರಂತೆ. ಡಿನ್ನರ್ ಮುಗಿಸ್ ಬಂದೆ. ಡಿನ್ನರ್ ಅಂತೂ ಸಖತ್ ಫಿಲ್ಲಿಂಗ್ ಇತ್ತು. ಆ್ಯಂಡ್ ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಆದರೂ ಇಟ್ ವಾಸ್ ರಿಯಲಿ ವರ್ತ್ ಇಟ್ ಬಫೆ. ಐ ರಿಯಲಿ ಲೈಕ್ ದ ಫುಡ್.
ಆ್ಯಂಡ್ ಪಿಜ್ಜಾ ಅಂತೂ ವಾಸ್ ಸೋ ಯಮ್ಮಿ. ಸೊ ಡೇ 2 ಹಾಗೆ ಮುಗಿತಾ ಬಂದಿದೆ. ನಾಳೆ ಏನು ಮಾಡ್ತೀನಿ ಅಂತ ನೋಡೋದಕ್ಕೆ ಸ್ಟೇ ಟ್ಯೂನ್ಡ್. ಮಗಳನ್ನ ಮಲಗಿಸೋಣ ಅಂತ ನಾನು ರೂಮಿಗೆ ಬಂದೆ, ಬಟ್ ನನಗೆ ಗೊತ್ತಿಲ್ದಂಗೆ ನಾನು ಮಲ್ಕೊಂಬಿಟ್ಟೆ. ಸೊ ಮೇನ್ ಕೋರ್ಸ್ ನಾನು ಮಾಡಿರಲಿಲ್ಲ, ಬಟ್ ನನ್ನ ಹಸ್ಬೆಂಡ್ ಎಲ್ಲನೂ ರೂಮ್ಗೆ ತರಿಸ್ಕೊಂಡ್ರು. ಬಟ್ ನಾನು ಮಲಗಿಬಿಟ್ಟಿದ್ದೆ, ಸೊ ನಾನು ಇದನ್ನು ತಿನ್ನೋಕ್ಕಾಗಲಿಲ್ಲ. ವ್ಲಾಗಲ್ಲಿ ಮಿಸ್ ಆಗಬಾರ್ದು ಅಂತ ಅವರೇ ವಿಡಿಯೋ ಮಾಡಿ ನನ್ನ ಫೋನಲ್ಲಿ ಸೇವ್ ಮಾಡಿದ್ರು. ಸೊ ಐ ಆಮ್ ಆ್ಯಡಿಂಗ್ ದಿಸ್ ಫುಟೇಜ್. ಸೊ ದಿಸ್ ಇಸ್ ಡೇ 3 ಇನ್ ಪಾಂಡಿಚೇರಿ. ಇದು ನನ್ನ ಔಟ್ಫಿಟ್. ಇವತ್ತು ಆ್ಯಕ್ಚುಲಿ ಒಂದು ಶೂಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೀನಿ. ಆಲ್ರೆಡಿ ಒಂದು ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ, ಬಟ್ ಇನ್ನೊಂದು ಸನ್ಸ್ಕ್ರೀನ್ ಫೇಸಿಗೆ ಹಾಕೋತೀನಿ. ಸನ್ಸ್ಕ್ರೀನ್ ಹಾಕೋತೀನಿ ಫೇಸಿಗೆ ಇನ್ನೊಂದು ಸತಿ. ಇದು ಒಂದು ವೈರಲ್ ಫೌಂಡೇಶನ್ ಟಿರ್ ಅನ್ನೋದು. ಸೊ ಐ ಆಮ್ ಥಿಂಕಿಂಗ್ ಆಫ್ ಯೂಸಿಂಗ್ ದಿಸ್ ಟುಡೇ ಬಿಕಾಸ್ ಶೂಟ್ ಇರೋದ್ರಿಂದ. ಆ್ಯಂಡ್ ವಿಲ್ ಆಲ್ಸೋ ಬಿ ಅ ರಿವ್ಯೂ ಫಾರ್ ದಿಸ್ ವೈರಲ್ ಫೌಂಡೇಶನ್. ಸ್ವಲ್ಪ ಅಂಡರ್ ಏರಿಯಾ ಆಫ್ ಐಬ್ರೋಸ್ ಹಾಕ್ತಿಲ್ಲ. ಅವ್ರದ್ದೇ ಸೆಟ್ಟಿಂಗ್ ಸ್ಪ್ರೇ ಕೂಡ ಇದೆ. ಸೊ ಫಸ್ಟ್ ಅದನ್ನು ಮಾಡ್ಕೊಂಬಿಡ್ತೀನಿ. ಸೆಟಲ್ ಡೌನ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆಬ್ವಿಯಸ್ಲಿ ಬಿಕಾಸ್ ಸೊ ಫೌಂಡೇಶನ್. ಸೊ ನಾನು ಬ್ಲಷ್ನ ಕೂಡ ಹಾಕೋತಾ ಇದ್ದೀನಿ. ಸೊ ಫೇಸ್ನ ಕೂಡ ಸೆಟ್ ಮಾಡ್ಕೊತಾ ಇದ್ದೀನಿ ನಾನು ಪೌಡರ್ ಜೊತೆ, ಬಿಕಾಸ್ ತುಂಬ ಸನ್ಸ್ಕ್ರೀನ್ ಕೂಡ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸೆಟ್ಟಿಂಗ್ ಸ್ಪ್ರೇನೂ ಹಾಕ್ಕೊಂಡು ಫೇಸ್ ತುಂಬ ಒಂಥರ ಗ್ಲಾಸಿ ಕಾಣಿಸ್ತಿದೆ. ಅಷ್ಟು ಗ್ಲಾಸಿ ನನಗೆ ಇಷ್ಟ ಆಗೋದಿಲ್ಲ. ಸಿಂಪಲ್ ಆಗಿರೋ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ನಮ್ಮ ರೆಸಾರ್ಟಲ್ಲಿ ಇದ್ದಿದ್ದು ಹೋಟೆಲ್ಗೆ ಬಂದ್ವಿ. ನನ್ನ ಹಸ್ಬೆಂಡ್ ಆಮ್ಲೆಟ್ ಮತ್ತು ಹ್ಯಾಶ್ ಬ್ರೌನ್ಸ್ ತೊಗೊಂಡ್ರು ಆ್ಯಂಡ್ ನಾನು ಪ್ಯಾನ್ ಕೇಕ್ ತೊಗೊಂಡೆ. ಆಮ್ಲೆಟ್. ಸೊ ಜನರಲ್ ಆಗಿ ರೆಸಾರ್ಟಲ್ಲಿ ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಸಿಕ್ಕಾಪಡೆ ಗ್ರೀನರಿ ಇದೆ ಆ್ಯಂಡ್ ಅಲ್ಲಲ್ಲೇ ನಮಗೆ ತುಂಬ ಚೆನ್ನಾಗಿರೋ ಬರ್ಡ್ಸ್ ಕಾಣಿಸ್ತಿದೆ, ಬೆಂಗಳೂರಲ್ಲಿ ಕಾಣಿಸ್ದೇ ಇರೋಂತಹ ಬರ್ಡ್ಸ್. ಸೊ ಐ ರಿಯಲಿ ಲೈಕ್ ದ ಎಂಟೈರ್ ರೆಸಾರ್ಟ್ ಓವರ್ ಆಲ್. ದ ಫೌಂಡೇಶನ್ ಲಾಂಜಿಟಿವಿಟಿ ಟೆಸ್ಟ್. ನಾನು ಬೆಳಗ್ಗೆ 9 ಗಂಟೆಗೆ ಹಾಕ್ಕೊಂಡಿದ್ದು ಫೌಂಡೇಶನ್ನ. ಸೆಟ್ಟಿಂಗ್ ಸ್ಪ್ರೇ ಕೂಡ ಹಾಕ್ಕೊಂಡಿದ್ದೀನಿ. ಬಟ್ ಈ ಬಿಸಿಲಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಮೆಲ್ಟ್ ಆಗ್ತಾಯಿತ್ತು. ಆಬ್ವಿಯಸ್ಲಿ ಎಲ್ಲ ಮೇಕಪ್ ಮೆಲ್ಟ್ ಆಗೇ ಆಗುತ್ತೆ ಈ ಹೀಟಿಗೆ. ಬಟ್ ಅದಾದಮೇಲಿಂದ ರೂಮಿಗೆ ಬಂದ್ವಿ ಆ್ಯಂಡ್ ಇವಾಗ ಆಲ್ಮೋಸ್ಟ್ 2 ಗಂಟೆ ಆಗ್ತಿದೆ. ಸೊ ಹೌ ಮೆನಿ ಅವರ್ಸ್ ಇಸ್ ದಟ್? 9 to 10 5 ಅವರ್ಸಾ? ಸೊ 5 ಅವರಿಂದ ದಿಸ್ ಇಸ್ ದ ಫೌಂಡೇಶನ್. ಸ್ಮೈಲ್ ಲೈನ್ಸಲ್ಲಿ ಕೂತಿಲ್ಲ, ಬಟ್ ಐಲಿಡ್ಸಿನ ಕ್ರೀಸ್ ಲೈನ್ಸಲ್ಲಿ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ಇಲ್ಲವೇ ಇಲ್ಲ, ಸ್ಮೈಲ್ ಲೈನ್ಸಲ್ಲಿ ಕ್ರೀಸ್ ಆಗಿಲ್ಲ, ಜಸ್ಟ್ ಅ ಕ್ಲೋಸ್ ಅಪ್. ಬಟ್ ಓವರ್ ಆಲ್ ಐ ಥಿಂಕ್ ಈ ಫೌಂಡೇಶನ್ ಚೆನ್ನಾಗಿದೆ. ಬಟ್ ಡ್ಯೂಯಿ ಲುಕ್ ಇಷ್ಟ ಇರೋರಿಗೆ ಈ ಫೌಂಡೇಶನ್ ಸೂಟ್ ಆಗುತ್ತೆ. ನಾನು ಯೂಶ್ವಲಿ ಮ್ಯಾಟ್ ಲುಕ್ ಪ್ರಿಫರ್ ಮಾಡ್ತೀನಿ. ತುಂಬ ಲೈಟ್ ವೇಟ್ ಇದೆ, ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಲಾಂಜಿಟಿವಿಟಿ ಟೆಸ್ಟಲ್ಲಿ ಕೂಡ ನನ್ನ ಪ್ರಕಾರ ಪಾಸ್ ಆಗಿದೆ. ಅಫ್ಕೋರ್ಸ್ ಈ ಬಿಸಿಲನ್ನ ನಾವು ಬೆಂಗಳೂರು ಬಿಸಿಲಿಗೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಸೊ ಬೆಂಗಳೂರಲ್ಲಿ ಮೇ ಬಿ ಇದು ಮೆಲ್ಟ್ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿ ಪಾಂಡಿಚೇರಿ ಹೀಟಲ್ಲಿ ಆಬ್ವಿಯಸ್ಲಿ ಮೆಲ್ಟ್ ಆಗೇ ಆಗುತ್ತೆ. ಬಟ್ ಓವರ್ ಆಲ್ ಐ ಥಿಂಕ್ ಇಟ್ಸ್ ಅ ರಿಯಲಿ ಗುಡ್ ಬೈ. ನಾನು ಟೀರಾ ಬ್ಯೂಟಿಯಿಂದ ತೊಗೊಂಡೆ, ಸೇಲಲ್ಲಿತ್ತು. ದೊಡ್ಡ ಸೈಜ್ ನನಗೆ ಬೇಕಾಗಿದ್ದ ಶೇಡಲ್ಲಿ ಇರಲಿಲ್ಲ. ಶೇಡ್ನ ನಾನು ಹೇಗೆ ಮ್ಯಾಚ್ ಮಾಡಿಕೊಂಡೆ ಅಂದರೆ, ನಾನು ಆನ್ಲೈನ್ ಚೆಕ್ ಮಾಡಿದೆ. ನಾನು ಬೇರೆ ಬ್ರ್ಯಾಂಡ್ಸಲ್ಲಿ ಯಾವುದು ಫೌಂಡೇಶನ್ ನನ್ನ ಶೇಡ್ ಇದೆಯೋ ಆ ಬ್ರ್ಯಾಂಡ್ ಜೊತೆ ಕಂಪ್ಯಾರಿಸನಲ್ಲಿ ಚೆಕ್ ಮಾಡಿದಾಗ ನನ್ನ ಶೇಡ್ 31N ಬೇಜ್ ಮ್ಯಾಚ್ ಆಗ್ಬೋದು ಅಂತ ನಾನೇ ಗೆಸ್ ಮಾಡಿ ತೊಗೊಂಡೆ. ಆಲ್ಮೋಸ್ಟ್ ಮ್ಯಾಚ್ ಆಗಿದೆ. ಆ್ಯಂಡ್ ದ ಗುಡ್ ಥಿಂಗ್ ಅಬೌಟ್ ದಿಸ್ ಫೌಂಡೇಶನ್ ಏನಂದರೆ ಆಕ್ಸಿಡೈಸ್ ಆಗಲಿಲ್ಲ ಈ ಫೌಂಡೇಶನ್. ಸೊ ನಾನು ಬೆಳಗ್ಗೆ ಹಾಕಿದಾಗ ಯಾವ ಶೇಡ್ ಇತ್ತೋ ಅದೇ ಶೇಡ್ ಇದೆ. ಆಕ್ಸಿಡೈಸ್ ಆದಾಗ ಏನಾಗುತ್ತೆ ಅಂದರೆ, ಕೆಲವೊಂದು ಫೌಂಡೇಶನ್ ಆಲ್ಮೋಸ್ಟ್ ಮೆಜಾರಿಟಿ ಫೌಂಡೇಶನ್ ಆಕ್ಸಿಡೈಸ್ ಆಗುತ್ತೆ. ಆಕ್ಸಿಡೈಸ್ ಆದಾಗ ಫೌಂಡೇಶನ್ ಶೇಡ್ ಸ್ವಲ್ಪ 1-2 ಶೇಡ್ಸ್ ಡಾರ್ಕರ್ ಆಗುತ್ತೆ. ಹಾಗಾಗಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಕೆಲವೊಂದು ಬ್ರ್ಯಾಂಡ್ಸಲ್ಲಿ ನೀವು ಏನು ಫೌಂಡೇಶನ್ ತೊಗೊತಿರೋ ಅದನ್ನು 1-2 ಶೇಡ್ ಲೈಟರ್ ತೊಗೊಂಡ್ರೆ ಆಕ್ಸಿಡೈಸ್ ಆದಾಗ ನಿಮ್ಮ ಸ್ಕಿನ್ ಟೋನಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ. ಬಟ್ ಈ ಪರ್ಟಿಕ್ಯುಲರ್ ಬ್ರ್ಯಾಂಡಲ್ಲಿ ಅದು
ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ದ್ಯಾಟ್ ಈಸ್ ಮೈ ರಿವ್ಯೂ ಆನ್ ದ ಟಿಲ್ಟೆಡ್ ಬ್ಯೂಟಿ ಕುಷನ್ ಫೌಂಡೇಶನ್. ನನಗಂತೂ ಇಷ್ಟ ಆಗಿದೆ. ಅಫ್ಕೋರ್ಸ್ ಐ ಯೂಸ್ ಇಟ್. ನಾನು ಚಿಕ್ಕವಳಿರ್ಬೇಕಾದ್ರೆ ಯಾವಾಗಲೂ ಅನ್ಕೋತಾ ಇದ್ದೆ ನಮ್ಮಮ್ಮ ಯಾಕೆ ಬರೀ ಪರ್ಪಲ್ ಶೇಡ್ಸ್ ಲಿಪ್ಸ್ಟಿಕ್ಸ್ ಹಾಕೋತಾರೆ ಅಂತ. ಬಟ್ ದೊಡ್ಡೋಳಾದಮೇಲೆ ಮೇಕಪ್ನ ಡಿಸ್ಕವರ್ ಮಾಡಾದಮೇಲೆ ಒಂದಿಷ್ಟು ಕಲರ್ಸ್ನ ಟೆಸ್ಟ್ ಮಾಡಿದೆ ನನ್ನ ಸ್ಕಿನ್ ಟೋನ್ ಮೇಲೆ. ಬಟ್ ಐ ಸಿ ಮೈ ಸೆಲ್ಫ್ ಕಮಿಂಗ್ ಬ್ಯಾಕ್ ಟು ಪರ್ಪಲ್ ಶೇಡ್ಸ್ ಆಲ್ ದ ಟೈಮ್. ಪರ್ಪಲೇ ನಮ್ಮ ಇಂಡಿಯನ್ ಸ್ಕಿನ್ ಟೋನಿಗೆ ಒಂಥರ ಸ್ಟ್ಯಾಂಡರ್ಡ್ ಲಿಪ್ ಶೇಡ್ ಅನ್ಸುತ್ತೆ ನನಗೇನೋ. ಬಿಕಾಸ್ ನಾನು ನೋಡಿರೋ ಮಟ್ಟಕ್ಕೆ ಆಲ್ಮೋಸ್ಟ್ ಎಲ್ಲರೂ ಮೇಕಪ್ ಆರ್ಟಿಸ್ಟ್ ಕೂಡ ಬ್ರೈಡಲ್ ಲುಕ್ಸಿಗೆ ರೆಡ್, ಆಬ್ವಿಯಸ್ಲಿ ರೆಡ್ ಇಸ್ ಅ ಬ್ರೈಡಲ್ ಕಲರ್, ಬಟ್ ಬಿಟ್ಟರೆ ಪರ್ಪಲೇ ಹಾಕೋದು ನಾನು ನೋಡಿರೋಂಗೆ. ಆ್ಯಂಡ್ ಪಾರ್ಟಿ ಮೇಕಪ್ಗೂ ಪರ್ಪಲ್ ಹಾಕ್ತಾರೆ, ಬಟ್ ಡಿಫ್ರೆಂಟ್ ಶೇಡ್ಸ್ ಆಫ್ ಪರ್ಪಲ್. ಬಟ್ ದಟ್ಸ್ ದ ಥಿಂಗ್ ಅನಿಸುತ್ತೆ. ನಾವೆಲ್ಲರೂ ವಿ ಕೈಂಡ್ ಆಫ್ ಗೋ ಪಿಂಕ್ಸ್ ಯೂಸ್ ಮಾಡ್ತೀವಿ, ರೆಡ್ಸ್ ಯೂಸ್ ಮಾಡ್ತೀವಿ. ಬಟ್ ವೆನ್ ವಿ ಹ್ಯಾವ್ ಟು ರಿಯಲಿ ಕಮ್ ಬ್ಯಾಕ್ ಟು ಒನ್ ಕಂಫರ್ಟ್ ಶೇಡ್, ನನಗೆ ಅನ್ಸಂಗೆ ಇಂಡಿಯನ್ ಗರ್ಲ್ಸ್, ಇಂಡಿಯನ್ ವಿಮೆನ್ ವಿ ಪ್ರಿಫರ್ ಪರ್ಪಲ್. ಆ್ಯಂಡ್ ಸಿಮಿಲರ್ಲಿ ಹುಡಾ ಬ್ಯೂಟಿ ಪರ್ಪಲ್ ಶೇಡ್ಸ್ ತುಂಬಾ ಚೆನ್ನಾಗಿದೆ. ನನಗೆ ಅವ್ರು ಎಲ್ಲ ಪರ್ಪಲ್ ಶೇಡ್ಸ್ ಇಷ್ಟ ಆಗುತ್ತೆ ಹುಡಾ ಬ್ಯೂಟಿಲಿ. ಆ್ಯಂಡ್ ದಿಸ್ ಒನ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಲೇಡೀಸ್ ನೈಟ್ ಅನ್ನೋದು. ಆ್ಯಕ್ಚುಲಿ ಇವತ್ತು ಸಿಕ್ಕಾಪಟ್ಟೆ ಪ್ಲ್ಯಾನ್ಸ್ ಇತ್ತು, ಬಟ್ ನಾವು ಯಾವುದನ್ನು ಫಾಲೋ ಥ್ರೂ ಮಾಡಲಿಲ್ಲ. ಸೊ ವಿ ಜಸ್ಟ್ ಚಿಲ್ಡ್ ಇನ್ ದ ರೂಮ್. ಪ್ರಾಪರ್ ಸ್ಟೇಕೇಷನ್ ಮಾಡಿದ್ವಿ ಇವತ್ತು ಮಾತ್ರ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಸುತ್ತಾಡಿದ್ವಿ. ಓಡಾಡೋದಕ್ಕೆ ತುಂಬ ಹೆಕ್ಟಿಕ್ ಅನಿಸುತ್ತೆ. ಸೊ ಇವತ್ತು ಒಂಥರ ಸುಸ್ತಾಗ್ತಿತ್ತು. ಆ್ಯಂಡ್ ನೆನ್ನೆ ಊಟ ಕೈಂಡ್ ಆಫ್ ಸೆಟ್ ಆಗಲಿಲ್ಲ. ಯೂಶ್ವಲಿ ದಟ್ಸ್ ದ ಥಿಂಗ್ ವಿತ್ ಸೀ ಫುಡ್. ತುಂಬ ಸೀ ಫುಡ್ ತಿಂದರೆ ಇಟ್ಸ್ ಅ ಗ್ಯಾಂಬಲ್. ಕೆಲವೊಂದು ಸತಿ ಸೆಟ್ ಆಗುತ್ತೆ, ಕೆಲವೊಂದು ಸತಿ ಸೆಟ್ ಆಗೋಲ್ಲ. ಆ್ಯಂಡ್ ಈ ಸತಿ ನನಗೆ ಸೆಟ್ ಆಗಲಿಲ್ಲ. ಸೊ ಹೊಟ್ಟೆ ಸ್ವಲ್ಪ ನೋವ್ತಾಯಿತ್ತು. ಆ್ಯಂಡ್ ಆಚೆ ಸುತ್ತಾಡೋಷ್ಟು ಮೂಡಿರಲಿಲ್ಲ. ಬಟ್ ರೆಡಿ ಆದ್ರೂ ನಾವೆಲ್ಲೂ ಆಚೆ ಹೋಗಲಿಲ್ಲ. ನಾನು ಬೆಳಗ್ಗೆ ಆ್ಯಕ್ಚುಲಿ ಶೂಟ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫೋಟೋಗ್ರಫರ್ ಜೊತೆ. ಬಟ್ ನಾನು ತಿಂಡಿಯೆಲ್ಲ ಮುಗಿಸಿ, ನನ್ನ ಮಗಳು ತಿಂಡಿಯೆಲ್ಲ ಮುಗಿಸಿ ರೆಡಿ ಆಗೋಷ್ಟೊತ್ತಿಗೆ ಲೈಟಿಂಗ್ ಹೊರಟೋಗಿತ್ತು. ತುಂಬ ಹಾರ್ಶ್ ಸನ್ ಬಂದುಬಿಟ್ಟಿತ್ತು. ಫೋಟೋಗ್ರಾಫರ್ ಹೇಳಿದ್ರು ಪರವಾಗಿಲ್ಲ ಬಿಡಿ, ಹೆಂಗಿದ್ರು 4 ಗಂಟೆಗೆ ಇನ್ನೊಂದು ಸೆಷನ್ ಮಾಡ್ತೀವಿ ಸನ್ಸೆಟ್ ಟೈಮಲ್ಲಿ, ಆಗ ಫೋಟೋಸ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಂದರು. ಸೊ ಹಾಗಾಗಿ ವಿ ಡಿಸೈಡೆಡ್ ವಿಲ್ ಜಸ್ಟ್ ಡೂ 1 ಸೆಷನ್ ವಿತ್ ಹಿಮ್. ಸೊ ಇವಾಗ ನಾವು ಫುಡ್ಗೆ ಇಲ್ಲೇ ಅವ್ರ ಇನ್ಹೌಸ್ ರೆಸ್ಟೋರೆಂಟಿಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀವಿ. ಬಿಕಾಸ್ ನನಗೆ ಬರೀ ಮೊಸರನ್ನ ಸಾಕು ಅಂತಂದೆ. ಸೊ ರೂಮ್ ಸರ್ವಿಸೇ ಆರ್ಡರ್ ಮಾಡ್ಕೋತೀವಿ ಇನ್ನು ಸ್ವಲ್ಪ ಹೊತ್ತಲ್ಲಿ. ಆ್ಯಂಡ್ ದ್ಯಾಟ್ಸ್ ಅಬೌಟ್ ಇಟ್. ಅದಾದಮೇಲಿಂದ ನಾವು ರೆಡಿಯಾಗಿ ಶೂಟ್ ಬೇಗ ಮುಗಿಸ್ಕೊಂಡ್ಬಿಡ್ತೀವಿ. ಅದಾದಮೇಲಿಂದ ಬೀಚಲ್ಲಿ ಆಟಾಡಿ, ಪೂಲಲ್ಲಿ ಕೂಡ ಆಟಾಡಬೇಕು ಅಂತ ಪ್ಲ್ಯಾನ್ ಇದೆ. ವಿ ಜಸ್ಟ್ ವಾಂಟ್ ಸ್ಪೆಂಡ್ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ಬೀಚಲ್ಲಿ ಸ್ಪೆಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಬಿಕಾಸ್ ನನ್ನ ಮಗಳಿಗೆ ಆ್ಯಕ್ಚುಲಿ ಇದು 2ನೇ ಬೀಚ್ ವೆಕೇಷನ್. ಫಸ್ಟ್ ಟೈಮ್ ಹೋದಾಗ ಅವಳು 1 year 2 months ಇದ್ಲು ಅಷ್ಟೇ. ಆಗ ಅವಳಿಗೆ ಅಷ್ಟು ಇಷ್ಟ ಆಗಲಿಲ್ಲ ಆ ಮಣ್ಣು ಅವಳಿಗೆ ಮುಟ್ಟೋದು. ಟೆಕ್ಸ್ಚರ್ಸಿಗೆ ಸೆನ್ಸಿಟಿವಿಟಿ ತುಂಬ ಇರುತ್ತೆ ಆ ಟೈಮಲ್ಲಿ. ಹಾಗಾಗಿ ಆ ಮಣ್ಣಿಂದು ಟೆಕ್ಸ್ಚರು ಮತ್ತು ಆ ನೀರು ಅವಳಿಗೆ ಮುಟ್ಸೋದು, ಸ್ಟಿಕ್ಕಿ ಫೀಲಿಂಗ್ ಅಷ್ಟು ಇಷ್ಟ ಆಗಲಿಲ್ಲ. ಲಾಸ್ಟ್ ಟೈಮ್ ಅಷ್ಟು ಎಂಜಾಯ್ ಮಾಡಿರಲಿಲ್ಲ ಅವಳು. ಇನ್ನೇನು ಆ ಟ್ರಿಪ್ ಮುಗಿಯೋ ಟೈಮಲ್ಲಿ ಅವಳಿಗೆ ಮಣ್ಣ ಮುಟ್ಟಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ಈಗ 1 year 11 months ಆಗಿದೆ ಅವಳಿಗೆ. ಸೊ ಶಿ ಈಸ್ ಯೂಸ್ ಟು ಡಿಫ್ರೆಂಟ್ ಟೆಕ್ಸ್ಚರ್ಸ್. ಆ್ಯಂಡ್ ಅಷ್ಟು ಟಚ್ ಸೆನ್ಸಿಟಿವಿಟಿ ಈಗ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಿದೆ. ಸೊ ಆ್ಯಂಡ್ ಆಲ್ಸೋ ನಾವು ನಮ್ಮ ಮನೆಯಲ್ಲಿ ಮಣ್ಣು ಕೊಟ್ಟು ಎಲ್ಲ ಅಭ್ಯಾಸ ಮಾಡಿಸಿದ್ದೀನಿ. ಸೆನ್ಸರಿ ಪ್ಲೇ ತುಂಬಾ ಮಾಡಿಸ್ತಿದ್ದೀನಿ ಮನೆಯಲ್ಲಿ. ಹಾಗಾಗಿ ಈ ಸತಿ ಬೀಚ್ ವೆಕೇಷನ್ ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ಅವಳಿಗೆ ನೀರು ಇಷ್ಟ ಆಗ್ತಾಯಿದೆ, ಬೀಚ್ ಇಷ್ಟ ಆಗ್ತಿದೆ. ಆ್ಯಂಡ್ ಮಣ್ಣಲ್ಲಿ ಸ್ಯಾಂಡ್ ಕ್ಯಾಸಲ್ಸ್ ಅಂತೂ ಅದೆಷ್ಟು ಕಟ್ಬಿಟ್ಟಿದ್ದಾಳೆ 3 ದಿವಸದಲ್ಲಿ. ಶಿ ಈಸ್ ರಿಯಲಿ ಎಂಜಾಯಿಂಗ್ ಇಟ್. ಹಾಗಾಗಿ ವಿ ಡಿಸೈಡೆಡ್ ಟು ಟೇಕ್ ಇಟ್ ಸ್ಲೋ ಟುಡೇ ಆ್ಯಂಡ್ ಜಸ್ಟ್ ಲೆಟ್ ಹರ್ ಎಂಜಾಯ್ ಇನ್ ದ ವಾಟರ್. ಸೊ ದಟ್ಸ್ ದ ಪ್ಲ್ಯಾನ್ ಫಾರ್ ಟುಡೇ. ಮೇ ಬಿ ಡಿನ್ನರಿಗೆ ಆಚೆ ಹೋಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ವಿಲ್ ಸಿ ಹೌ ಇಟ್ ಗೋಸ್. ನಾನು ಈ ಥರ ಒಂದು ಪ್ಲ್ಯಾನ್ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಫಾಲೋ ಥ್ರೂ ಮಾಡೋಕ್ಕಾಗ್ತಿಲ್ಲ. ವಿತ್ ಅ ಟಾಡ್ಲರ್ ಇಟ್ಸ್ ಕೈಂಡ್ ಆಫ್ ಡಿಫಿಕಲ್ಟ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇಷ್ಟು ಚಿಕ್ಕ ಮಕ್ಕಳಿದ್ದಾಗ ಸ್ಟೇಕೇಷನ್ಸೇ ಸರಿ ಹೋಗೋದು. ತುಂಬ ಸೈಟ್ ಸೀಯಿಂಗು, ಒಂದು ಸೆಟ್ ಐಟನರಿ ಎಲ್ಲ ಪ್ಲ್ಯಾನ್ ಮಾಡೋದಕ್ಕಾಗಲ್ಲ. ಸೊ ದ್ಯಾಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ನೌ. ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಫಾರ್ ಟುಡೇ. Because it saw me. ರೂಮ್ ಓಪನ್ ಮಾಡಿದ ತಕ್ಷಣ ಸಡನ್ನಾಗಿ ಕೂತಿ ಡೋರ್ ಮುಂದೆನೇ ಕೂತಿತ್ತು. ಆಮೇಲೆ ಓಪನ್ ಮಾಡಿದ ತಕ್ಷಣ ಪಾಪ ಓಡೋಯ್ತು ನನ್ನನ್ನು ನೋಡ್ಬಿಟ್ಟು. ಬೇಕಾ ಫೋಟೋನಾ ವಿಡಿಯೋನಾ? ಡಸಂಟ್ ಮ್ಯಾಟರ್.
ಸುಮ್ಮನೆ 10x ಝೂಮ್ನ ಶೋ ಆಫ್ ಮಾಡ್ತಿದ್ದಾನೆ ನಾನು ಆ್ಯಂಡ್ರಾಯ್ಡ್ ಫೋನಲ್ಲಿ. 10x ಝೂಮಲ್ಲಿ ಕೋತಿನ ಝೂಮ್ ಮಾಡಿಬಿಟ್ಟು ನಾನೇನು ಮಾಡಲಿ. ಲಂಚಿಗೆ ಅಲ್ಲೇ ಹೋಗ್ತಿದ್ದೀವಿ ರೆಸ್ಟೋರೆಂಟಿಗೆ, ನಾವು ಕ್ಲಬ್ಬಿನ ಇನ್ ಹೌಸ್ ರೆಸ್ಟೋರೆಂಟ್ಗೆ ಹೋಗ್ತಿದ್ದೀವಿ. ಬಿಕಾಸ್ ಸುಮ್ಮನೆ ರೂಮೆಲ್ಲ ಗಲೀಜಾಗುತ್ತೆ ಮತ್ತು ಇನ್ನೇನು ಅವಾಯ್ಡ್ ಮಾಡೋಣ ಅಂತ ಇಲ್ಲೇ ಇರೋ ರೆಸ್ಟೋರೆಂಟಿಗೆ ಹೋಗ್ತಿದ್ದೀವಿ. ಮಗಳು ಮಲಗಿದಾಳೆ, ಆದಷ್ಟು ಮಲಗಿಸ್ಬಿಡ್ತೀನಿ ಸೊ ದಟ್ ಸಾಯಂಕಾಲ ಅವಳು ಬೀಚಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಬೋದು ಆ್ಯಂಡ್ ಆಲ್ಸೋ ಶೂಟಿಗೆ ಫ್ರೆಶ್ ಆಗಿರ್ತಾಳೆ ಅಂತ. ಕ್ಲಬ್ ಮಹೀಂದ್ರಲ್ಲಿ ಇರುವಂತಹ ಕಿಡ್ಸ್ ಪ್ಲೇ ರೂಮ್ ತುಂಬಾ ಚೆನ್ನಾಗಿದೆ. ಸೊ ನನ್ನ ಮಗಳನ್ನ ಇಲ್ಲಿ ಕರ್ಕೊಂಡು ಬಂದು ಆಟ ಆಡಿಸ್ದೆ, ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ ಅಂತ. ಇಟ್ಸ್ ಆಕ್ಟಿವಿಟಿ ಸೆಂಟರ್. ಅಶ್ವಿ ಗೋ 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 ನಡ್ಕೊಂಡು ನಡಿ. ಕೂಚಿ ಮಾಡ್ಬೇಕಿಲ್ಲಿ. ಸಿಟ್ ಗೋ ಯೇ ಗೋ ಇನ್ಸೈಡ್. ಹೋಗಿ ಒಳಗಡೆ, ಬಾಲ್ ಪಿಟ್ ಒಳಗಡೆ. ಯೆಸ್, that's a blue ball. You're right. Peahen. Ashwi, stand up. Stand up. ಇಲ್ಲಿ ಶೂಟಿಗೆ ರೆಡಿ ಆಗಿದ್ದೀವಿ ನಾವು. ಬೀಚ್ ಹತ್ರನೇ ಶೂಟ್ ಮಾಡ್ತಿದ್ದೀವಿ. ಇದು ನನ್ನ ಮಗಳ ಔಟ್ಫಿಟ್, ಇದು ನನ್ನ ಔಟ್ಫಿಟ್. ನಾವಿಬ್ಬರು ಮ್ಯಾಚಿಂಗ್ ಇದ್ದೀವಿ. ಬಟ್ ಸುಕೇಶ್ ಹತ್ರ ಸೇಮ್ ಕಲರ್ ಇರಲಿಲ್ಲ, ಹಾಗಾಗಿ ಫ್ಲಾರಲ್ ಪ್ರಿಂಟ್ಸ್ ಹಾಕಿದ್ದೀನಿ. ಹಾಕ್ಸಿಸಿದ್ದೀನಿ ರಾದರ್. ನೆನ್ನೆ ಬೀಚಲ್ಲಿ ಆಟ ಆಡಿದ್ವಿ ಆ್ಯಂಡ್ ಪೂಲಲ್ಲಿ ಕೂಡ ಆಟ ಆಡಿದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ವಾಪಸ್ ಬಂದು ರೂಮ್ ಸರ್ವಿಸ್ ಆರ್ಡ್ರ್ ಮಾಡ್ಕೊಂಡು ಟಪ್ ಅಂತ ಮಲ್ಕೊಂಡ್ಬಿಟ್ವಿ. ನನ್ನ ಮಗಳಂತೂ 8:30 ರಾತ್ರಿಗೆಲ್ಲ ಮಲ್ಕೊಂಡು ಬಿಟ್ಲು ಪಾಪ. ಸೊ ಇವಾಗ 7:30 ಆಲ್ಮೋಸ್ಟ್ ಕಡೆಗೆ ಎದ್ದಿದ ತಕ್ಷಣ ಅವಳನ್ನ ಬೀಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಇವತ್ತು ನಮ್ಮ ಲಾಸ್ಟ್ ಡೇ ಆಗಿದೆ ಇಲ್ಲಿ. ಸೊ ಈ ಟ್ರಿಪ್ಪಿಗೆ ಲಾಸ್ಟ್ ಟೈಮ್ ಬೀಚಲ್ಲಿ ಆಟ ಆಡಿಸ್ತೀವಿ. ಅದಾದಮೇಲಿಂದ ನಾವು ಬ್ರೇಕ್ಫಾಸ್ಟ್ನ ಆಚೆ ಕಡೆ ಮಾಡ್ತೀವಿ. ಇಲ್ಲಿಂದ ಚೆಕ್ಔಟ್ ಮಾಡಿಬಿಡ್ತೀವಿ ಕ್ಲಬ್ ಮಹೀಂದ್ರಾಯಿಂದ. ಸೊ ದ್ಯಾಟ್ಸ್ ದ ಪ್ಲ್ಯಾನ್ ಆಫ್ ದ ಡೇ ಟುಡೇ. ಸೊ ಇದು ನನ್ನ ಟ್ರಾವೆಲ್ ಔಟ್ಫಿಟ್, ಕಂಫರ್ಟಬಲ್ ಕ್ಲೋತ್ಸ್. ಸೊ ಇವತ್ತು ನಾನು ನಿಮಗೆ ಒಂದು ಟ್ರಾವೆಲ್ ಹ್ಯಾಕ್ ತೋರಿಸ್ತೀನಿ. ಬೀಚ್ ವೆಕೇಷನಿಗೆ ಬಂದಾಗ ಈ ಥರ ಕೂದಲು ಸ್ವಲ್ಪ ಫ್ರಿಝಿ ಆಗಿಬಿಡುತ್ತೆ. ಸೊ ಆಗ ಯಾವುದಾದ್ರೂ ಹ್ಯಾಂಡ್ ಲೋಷನ್ ಇಲ್ಲಾಂದರೆ ಬಾಡಿ ಲೋಷನ್ ತೊಗೊಂಡು ಹಿಂಗೆ ಒಂದು ಚೂರು ಇಷ್ಟೇ ನೋಡಿ, ಒಂದಿಷ್ಟು ಪೀ ಸೈಜ್ ಇನ್ನು ಒಂದು ಚೂರು ತೊಗೊಂಡು ಪೀ ಸೈಜ್ ತೊಗೊಂಡು ಹಿಂಗೆ ಕೈಗೆ, ಎರಡೂ ಕೈಗೆ ಹಾಕಿ, ನಾನು ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಒಂದೇ ಕೈಗೆ ಹಾಕ್ತಾಯಿದ್ದೀನಿ. ಈ ಥರ ಸುಮ್ಮನೆ ಲೈಟಾಗಿ ಹಿಂಗೆ ಟಚ್ ಮಾಡಿಬಿಟ್ರೆ ಕೂದಲು ಫ್ರಿಝಿನೆಸ್ ಕಮ್ಮಿ ಆಗುತ್ತೆ. ಅಫ್ಕೋರ್ಸ್ ನಿಮ್ಮ ಹೇರ್ ಕೇರ್ ಸೀರಮ್ ತೊಗೊಂಬರ್ಬೋದು, ಬಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲನೂ ಒತ್ಕೊಂಬರೋಕ್ಕಾಗಲ್ಲ. ಸೊ ದಿಸ್ ಇಸ್ ಜಸ್ಟ್ ಎ ಸಿಂಪಲ್ ಹ್ಯಾಕ್. ನಾನು ತುಂಬ ವರ್ಷದಿಂದನೇ ಫಾಲೋ ಮಾಡ್ತಿದ್ದೀನಿ. 3 ಜನಕ್ಕೆ 3 ದಿವಸಕ್ಕೆ ಇಷ್ಟು ಲಗೇಜ್ ತೊಗೊಂಬಂದಿದ್ದೀವಿ. ಬಟ್ ಇದು ಬೀಚ್ ಲೊಕೇಶನ್ ಆಗಿರೋದ್ರಿಂದ ಜಾಸ್ತಿ ಲಗೇಜ್ ಬೇಕಿತ್ತು. ಆ್ಯಕ್ಚುಲಿ ನಾವು ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ. ಐಟನರಿ ಹಂಗೆ ಮಾಡಿಬಿಡೋಣ, ಹಿಂಗೆ ಮಾಡಿಬಿಡೋಣ, ಅಲ್ಲಿ ಹೋಗೋಣ, ಇದನ್ನು ಕವರ್ ಮಾಡೋಣ, ಅದನ್ನು ಕವರ್ ಮಾಡೋಣ ಅಂತ. ಬಟ್ ಒಂದು ಮಗು ಇದ್ದಾಗ, ಒಂದು ಟಾಡ್ಲರ್ ಇದ್ದಾಗ ನಾವು ಅವ್ರ ಟೈಮ್ ಲೈನ್ ಪ್ರಕಾರ ಹೋಗಬೇಕಾಗುತ್ತೆ. ಸೊ ಅವಳಿಗೆ ಏನು ಸೆಟ್ ಆಗುತ್ತೆ, ಅವಳಿಗೆ ಏನು ಇಷ್ಟ ಆಯಿತು, ಅವಳು ಏನು ಜಾಸ್ತಿ ಎಂಜಾಯ್ ಮಾಡಿದ್ಲು, ನಾವು ಆ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಹಾಗಾಗಿ ನಾವು ತುಂಬ ಸುತ್ತಾಡೋಕ್ಕೆ ಹೋಗಲಿಲ್ಲ, ತುಂಬ ಸ್ಟ್ರೆಸ್ ಮಾಡಿಕೊಂಡು ತುಂಬ ಸ್ಟ್ರೇನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇಟ್ ವಾಸ್ ಮೋರ್ ಲೈಕ್ ಅ
ಮಿಕ್ಸ್ಚರ್ ಸ್ಟೆಕೇಷನ್ ಥರನೂ ಇತ್ತು, ರಿಲ್ಯಾಕ್ಸಿಂಗ್ ವೆಕೇಷನ್ ಥರನೂ ಇತ್ತು. ಪ್ಲಸ್ ನಾವು ಬೇಕಾಗಿರೋಂಥ ಫುಡ್ ಐಟಮ್ಸ್ ಮತ್ತು ಬೇಕಾಗಿರೋಂತಹ ಲೊಕೇಶನ್ಸ್, ಸೈಟ್ ಸೀಯಿಂಗ್ ಲೊಕೇಶನ್ಸ್ಗೆ ಹೋಗಿ ನೋಡ್ಕೊಂಡ್ಬಂದ್ವಿ. ಆ್ಯಕ್ಚುಲಿ ನಮ್ಮ ಟೈಮಲ್ಲೆಲ್ಲ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಾವು ಪೇರೆಂಟ್ಸ್ ಆಚೆ ಕರ್ಕೊಂಡು ಹೋದಾಗ ಅದು ನೋಡೋಣ ಇದು ನೋಡೋಣ ಅಂತ ತುಂಬ ಒಂಥರ ಪ್ಯಾಕ್ಡ್ ಶೆಡ್ಯೂಲ್ ಮಾಡಿಬಿಟ್ಟಿರೋರು. ಸೊ ಸ್ಕೂಲ್ ಬಿಟ್ಟಿದ ತಕ್ಷಣ ವೆಕೇಷನ್ ವಾಸ್ ನಾಟ್ ಲೈಕ್ ಅ ವೆಕೇಷನ್. ಇನ್ನೊಂದು ಸತಿ ಒಂದು ಡ್ರಿಲ್ ಥರ ಇತ್ತು, ಸ್ಕೂಲ್ ಟ್ರಿಪ್ ಹೋದಂಗಿತ್ತು. ಆಗ ನಮ್ಮಮ್ಮ ನಮಗೆ ಬೈಯೋರು, ನಾವೇನು ಮತ್ತೆ ಬರ್ತೀವ, ಒಂದೇ ಒಂದು ಸತಿ ಬರೋದು, ಏನು ನೋಡೋಕ್ಕಾಗುತ್ತೋ ಎಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ. ಬಟ್ ಈ ಜನ್ರೇಷನ್ ಮೈಂಡ್ಸೆಟ್ ಏನಿದೆ ಅಂದರೆ, ಲೆಟ್ಸ್ ಸ್ಟಾಪ್ ದ ಹಸಲ್ ಆ್ಯಂಡ್ ಬಸಲ್. ನನ್ನ ಮಗಳು ಬಂದರೆ ಸ್ವಲ್ಪ ಹಿಂಗೆ ಆ್ಯಂಗಲ್ ಚೇಂಜ್ ಮಾಡಿಬಿಡ್ತೀನಿ. ಸೊ ಲೆಟ್ಸ್ ಸ್ಟಾಪ್ ದ ಹಸಲ್ ಆ್ಯಂಡ್ ಬಸಲ್, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ಇನ್ನೊಂದು ಸತಿ ಬರ್ಬೋದು, ಇಲ್ಲೇ ಪಕ್ಕದಲ್ಲಿ ಇದೆಯಲ್ಲ ಅನ್ನೋ ಥರ ಮೈಂಡ್ಸೆಟ್ ನಮ್ಮದು. ಸೊ ಐ ಥಿಂಕ್ ದಟ್ಸ್ ಹೌ ಜನ್ರೇಷನ್ಸ್ ಚೇಂಜ್ ಆ್ಯಂಡ್ ನಮ್ಮ ಮೈಂಡ್ಸೆಟ್ ಕೂಡ ಚೇಂಜ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೀಟಲ್ಲಿ ಕೂತ್ಕೋಬೇಕು. ಹೆಂಗೋಗೋದು ಬೆಂಗಳೂರಿಗೆ ಸೀಟಲ್ಲಿ ಕೂತಿಲ್ಲ ಅಂದರೆ? ಯು ಹ್ಯಾವ್ ಟು ಸಿಟ್. ಸೊ ಅದೇ ತುಂಬ ಲೇಟ್ ಆಗುತ್ತೆ. ಸೀಟಲ್ಲಿ ಕೂತ್ಕೋಬೇಕು. ಬೇಡ ಅಶ್ವಿ, ನಾನು ಕ್ಯಾಮ್ರಾ ಇಟ್ಕೊಂಡು ಮಾತಾಡೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸುಮ್ಮನೆ ಏನಾದರೂ ಒಂದು ರಾಗ ಎಳಿತಾಳೆ ಅವಳು, ಬಿಕಾಸ್ ಶಿ ಡಸಂಟ್ ವಾಂಟ್ ಮಿ ಟು ಡೂ ದಿಸ್. ಸೊ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ, ಡೀಸೆಲ್ ಹಾಕ್ಸ್ಕೊಂಡ್ವಿ, ಇನ್ನು ಬೆಂಗಳೂರು ಕಡೆ ಹೊರಟ್ವಿ. ಆ್ಯಂಡ್ ದ್ಯಾಟ್ ವಾಸ್ ದಿ ಎಂಡ್ ಆಫ್ ಆರ್ ಟ್ರಿಪ್. ಆ್ಯಂಡ್ ಇನ್ ಟ್ರೂ ಬ್ಯಾಂಗ್ಳೂರ್ ಫ್ಯಾಷನ್ ನಾವು ಬೆಂಗಳೂರಿಗೆ ರೀಚ್ ಆದಮೇಲೆ 1.5 hours ತೋರಿಸಿದೆ ನನಗೆ ಹೋಗೋದಕ್ಕೆ, ಬಿಕಾಸ್ ಆಫ್ ಲಾಟ್ ಆಫ್ ಟ್ರಾಫಿಕ್. ಜೈ ಶ್ರೀರಾಮ. ಸೊ ನಾವು ಬೆಂಗಳೂರಿಗೆ ವಾಪಸ್ ಬಂದಿದ್ದೀವಿ. ಆ್ಯಂಡ್ ದ್ಯಾಟ್ ಮೀನ್ಸ್ ದಿಸ್ ಇಸ್ ದಿ ಎಂಡ್ ಆಫ್ ಆರ್ ಟ್ರಿಪ್ and also the end of this vlog. Hope you guys enjoyed it. See you in the next one. Bye bye.